ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ನಾನೀಗ ನನ್ನ ಪ್ರತಿನಿತ್ಯದ ವಾಯುವಿಹಾರಕ್ಕೆ ಬಂದಿದ್ದೀನಿ. ಮದ್ದೂರಿನ ಕೊಲ್ಲಿ ಸರ್ಕಲ್ಲಿಂದ ಕೋಡಳ್ಳಿ ದಾರಿನಲ್ಲಿ ಹೀಗೆ 1-2 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಪ್ರತಿನಿತ್ಯ. ನಮ್ಮ ಕನಕಪುರದ MP ಸಾಹೇಬರು ಮಂಜುನಾಥ್ ಅವರು ಹೇಳ್ತಾ ಇರ್ತಾರೆ, ನೀವೆಷ್ಟು ಚೆನ್ನಾಗಿ ಓಡಾಡ್ತಿರೋ ತಿರುಗಾಡ್ತಿರೋ ಹಾಗೆ ನಿಮ್ಮ ಆರೋಗ್ಯ ಹೃದಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಅವರ ಒಂದು ಮಾತುಗಳನ್ನು ಕೇಳಿದ್ದೀನಿ ಸ್ನೇಹಿತರೆ. ಒಳ್ಳೆ ಕೆಂಪೇಗೌಡ ಆಸ್ಪತ್ರೆಯನ್ನು ಭಾಳ ಒಂದು ಒಳ್ಳೆ ಸ್ಥಿತಿಗೆ ತಂದಂಥವರು, ಅದರಲ್ಲಿ ಎರಡು ಮಾತಿಲ್ಲ. ಇದು ನನ್ನ ನಾಯಿ, ಬೀದಿ ನಾಯಿ ಸ್ನೇಹಿತರೆ. ಒಂದು ಕಣ್ಣಿಲ್ಲ ಇದಕ್ಕೆ. ಏನು ಪ್ರೀತಿ ತೋರಿಸ್ತದೆ ಅಂದರೆ, ನಾನು ಸುಮಾರು ಒಂದು 4 ಇದ್ದಾವೆ. ನಮ್ಮ ಮನೆ ಹತ್ರ ಒಂದಿದೆ, ಇಲ್ಲಿ ಕೊಲ್ಲಿ ಸರ್ಕಲ್ ಒಂದಿದೆ. ಹೀಗೆ ನನ್ನ ಹಿಂಬದಿಯಲ್ಲಿ ಬರುವ ನಾಯಿಗೆ ಮಾತ್ರ ನಾನು ಒಂದಷ್ಟು ಬಿಸ್ಕೆಟು, ಒಂದು ದಿನ ಒಂದು 100-150 ರೂಪಾಯಿ ಬಿಸ್ಕೆಟ್ಗೆ ಖರ್ಚು ಮಾಡ್ತಾಯಿದ್ದೀನಿ. ನೋಡಿ, ನಾಯಿಗಿರೋ ನಿಯತ್ತು ಮನುಷ್ಯನಲ್ಲಿ ಇಲ್ಲ ಅಂತಕ್ಕಂಥದ್ದು ನಾನು ಒಂದು ಮಾತು ಹೇಳ್ತೀನಿ. ಸೊ ನಾಯಿಗಳು ಅಂದರೆ ಎಲ್ಲ ನಾಯಿಗಳು, ಬೀದಿ ನಾಯಿಗಳು, ಎಲ್ಲ ನಾಯಿಗಳು ಏನು ಇದೇ ಥರ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ಶಿಕ್ಷಕರನ್ನು ಬೀದಿ ನಾಯಿಗಳ ಏನು ನೋಡಲ್ ಆಫೀಸರ್ ಅದರ ಲೆಕ್ಕಾಚಾರ, ಶಿಕ್ಷಕರನ್ನು ಸರ್ಕಾರ ನೇಮಿಸಿದೆ ಅಂತ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ. ಹಾಗೆಯೇ ಸುಪ್ರೀಂ ಕೋರ್ಟ್ ಕೂಡ ಆ ಬೀದಿ ನಾಯಿಗಳ ಬಗ್ಗೆ ಭಾಳಷ್ಟು ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ನಾನು ಹೇಳೋದು, ಈ ಬೀದಿ ನಾಯಿಗಳ ಏನು ಸಂತತಿಯನ್ನು ನಿಯಂತ್ರಣ ಮಾಡುವುದು ಸರ್ಕಾರದ ಒಂದು ಕರ್ತವ್ಯ. ಆ ಸಂತತಿ ಹೆಚ್ಚಾದರೆ ಅದು ಕೂಡ ನಿಜವಾಗ್ಲೂ ಅಪಾಯಕಾರಿ ಅಂತಲೇ ನಾನು ಹೇಳ್ತಕ್ಕಂಥದ್ದು. ಯಾವುದೇ ಅಷ್ಟೇ ಜನಸಂಖ್ಯೆ ಕೂಡ ಹೆಚ್ಚಾಗಬಾರ್ದು. ಏನೇ ಆದರೂ ಒಟ್ಟಿನಲ್ಲಿ ಎಲ್ಲ ನಿಯಂತ್ರಣದಲ್ಲೇ ಇದ್ದರೆ ಸೂಕ್ತ. ಯಾವುದೇ ಒಂದು ಇದರಲ್ಲಿ ಈ ಭ್ರಷ್ಟಾಚಾರ ಅದು ಮಿತಿ ಮೀರೋಗಿದೆ ನಮ್ಮ ದೇಶದಲ್ಲಿ. ಇವತ್ತು ಏನು ಅಧಿಕಾರೂಢ ಸರ್ಕಾರಗಳೇ ಈ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾವೆ. ನೋಡಿ, ಇದು ಹೈವೇ, ಒಂದು ಏನು ಬೆಂಗಳೂರು ಮೈಸೂರು ಹೈವೇ ಇದು. ಇದರ ನಿರ್ಮಾಣ ಹಂತದಲ್ಲಿ ಅದೆಷ್ಟು ಭ್ರಷ್ಟಾಚಾರ ನಡೆದಿದೆಯೋ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಇಲ್ಲಿ ಜಮೀನು ಹೋದಂಥವ್ರಿಗೆಲ್ಲ ಹಣ ಕೊಡಬೇಕಾದ್ರೆ ಒಂದು ತೆಂಗಿನ ಮರ ಇದ್ದರೆ 50 ತೆಂಗಿನ ಮರ ಅಂತೇಳಿ ಸುಳ್ಳು ಲೆಕ್ಕ ಕೊಟ್ಟು ಬೇಕಾದಷ್ಟು ಏನೇನೋ ಹಗರಣ ನಡೆದಿದೆ ಅಂತ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ. ಆದರೆ ನೋಡಿ, ಈ ಕಡೆ ಬೇಲಿ ಇದೆ, ಆ ಕಡೆ ಬೇಲಿ ಹಾಕಿಲ್ಲ ಸ್ನೇಹಿತರೆ. ಇವತ್ತಿಗೂ ಕೂಡ ಬೇಲಿ ಹಾಕಲಿಲ್ಲ. ನೋಡಿ, ಇಲ್ಲಿ ಚರಂಡಿಗೆ ಮುಚ್ಚಿದ್ದಾರೆ. ನೋಡಲ್ಲಿ ಈ ಕಡೆ ಕೆಲವು ಕಡೆ ಆ ಚರಂಡಿಯನ್ನು ಪೂರ್ಣ ಮಾಡಲಿಲ್ಲ. ಮದ್ದೂರಿನ ಬೀದಿ ಒಳಗೂ ಕೂಡ ಭಾಳಷ್ಟು ಕಡೆ ಸರ್ವಿಸ್ ರಸ್ತೆನೇ ಬಿಡಲಿಲ್ಲ. ಕೆಲವರು ದುರಾಚಾರ, ಹಣ ಕೂಡ ದುರುಪಯೋಗ ಆಗಿದೆ ಅಂತ ನಾನು ಕೇಳಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಇಲ್ಲಿ ನೋಡಿ ಗುಂಡಿ, ಜನಕ್ಕೆ ಇದರಿಂದ ಅಪಾಯ ಗ್ಯಾರಂಟಿ. ಒಂದು ಬಸ್ಸು ಅಲ್ಲಿ ರುದ್ರಾಕ್ಷಿಪುರ ಹತ್ರ ಇಲ್ಲಿ ಒಂದು ಬಸ್ಸು ಈ ಡ್ರೈನ್ ಒಳಗಡೆ ಬಿದ್ದು ಒಂದಷ್ಟು ಹಲವಾರು ಜನರಿಗೆ ಅನಾಹುತ ಆಯ್ತಂತೆ. ನೋಡಿ, ಇದು ಯಾರ ಕೆಲಸ? ಈ ಒಂದು ರಸ್ತೆಯ ಸರ್ವಿಸ್ ರಸ್ತೆ ಮಾಡಿದಂಥವನ ಅನಾಚಾರ, ಇದು ಅನಾಚಾರ. ಆ ಅನಾಚಾರ ಅಂತ ಹೇಳಬೇಕು. ನಾವು ಒಂದು ಏನು ತನ್ನ ಅಧಿಕಾರದಲ್ಲಿ ಇರ್ತಕ್ಕಂಥವರು ಈ ಅನಾಚಾರಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಬಾರ್ದು. ಅಧಿಕಾರಸ್ಥರು, ಸರ್ಕಾರಗಳು ಎಲ್ಲಿ ತಪ್ಪು ನಡೀತದೋ ಅಲ್ಲಿ ಅದನ್ನು ತಿದ್ದಬೇಕಾದದು ಧರ್ಮ. ಅದನ್ನು ಬಿಟ್ಟರೆ ನಿಜವಾಗ್ಲೂ ದೇಶ ಉದ್ಧಾರ ಆಗೋದಂತೂ ಇಲ್ಲ. ಅತ್ಯಾಚಾರಗಳು ಇವತ್ತು
ಹೆಚ್ಚಾಗಿವೆ. ಅನಾಚಾರ, ಎಲ್ಲೆಲ್ಲೂ ದುಷ್ಟರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವು ತಿನ್ನೋ ಅನ್ನನ ನಾವೇ ಸಂಪಾದನೆ ಮಾಡಬೇಕು. ನಾವು ಬೇರೆಯವರ ಅಗಲಿಗೆ ಕೈ ಹಾಕಬಾರ್ದು. ಸೊ ನಾವು ಎಷ್ಟು ನಿಯತ್ತಾಗಿ ಬದುಕ್ತೀವೋ ಅದೇ ನಮ್ಮ ಹೆಜ್ಜೆ ಗುರುತು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ನಾಯಿ ನೋಡಿ, ನಾಯಿ ನನಗೆ ದಿನ ವಾಕ್ ಮಾಡ್ತದೆ ನನ್ನ ಜೊತೇಲಿ. ಕಂಪ್ನಿ ಕೊಡ್ತದೆ, ಇಲ್ಲಿ ಗಂಟ ಬರುತ್ತೆ. ತಿರ್ಗಾ ಆ ಕಡೆಯಿಂದ ಹೋಗುವಾಗಲೂ ಕೂಡ ನನಗೆ ಅಲ್ಲಿವರೆಗೂ ಬ್ರಿಡ್ಜ್ವರೆಗೂ ಕಂಪ್ನಿ ಬಂದು ನನಗೆ ಜೊತೆ ಇರ್ತದೆ. ಈ ಥರ ಮನುಷ್ಯರಲ್ಲಿ ನಾವು ನಡತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಒಂದು ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ. ಹಣ ದುರುಪಯೋಗ, ಎಲ್ಲ ದುರಾಚಾರ ಭಾಳಷ್ಟು ನಡೀತದೆ. ಇದನ್ನು ದಯಮಾಡಿ ಏನು ಚಿತ್ರನಟ ಅನಿರುದ್ಧ್ ಅವರು ಇದೇ ಥರ ಏನೇನು ಕುಂದುಕೊರತೆಗಳನ್ನು ವಿಡಿಯೋ ಮಾಡಿ ಹಾಕಿ ಅಧಿಕಾರಿಗಳು ದಯಮಾಡಿ ಇದನ್ನು ಸರಿಪಡಿಸಿ ಅಂತ ಕೇಳ್ಕೊತಾರೆ. ನಾನು ಅವರ ಭಾಗದ ಒಂದು ಭಾಗ. ಹಾಗಾಗಿ ದಯಮಾಡಿ ಇದನ್ನು ಸರಿಪಡಿಸ್ಬೇಕು. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ಚೆನ್ನಪ್ಪ AC ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೀವು ನೋಡ್ಬೋದು. ನಂದು ಹಂಗೆ ಫೇಸ್ಬುಕ್ಕು ಇದೆ, ಚೆನ್ನಪ್ಪ ಹಾಲೂರು ಅಂತೇಳಿ. ಅಲ್ಲೆಲ್ಲ ಈ ಥರ ನಾನು ಅಪ್ಲೋಡ್ ಮಾಡಿದ್ದೀನಿ. ಅನ್ಯಾಯಗಳು ನಡಿಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಥ್ಯಾಂಕ್ ಯು. ದಿನಾಂಕ 16/3/2026 ಒಂದು ಮನದಾಳದ ಮಾತು ಅಂತ ತಾವು ತಿಳ್ಕೊಂಡು ಇದನ್ನು ಹೆಚ್ಚು ಪ್ರಚಾರ ಮಾಡಿ ಇದು ಎಲ್ಲರಿಗೂ ತಲುಪಲಿ. ಅನ್ಯಾಯಗಳು ನಡೆಯದಂತೆ ನಮ್ಮ ಒಂದು ಜೀವನ ಕ್ರಮ ಇರಲಿ ಅನ್ನೋದು. ಎಲ್ಲರೂ ಸಂತೋಷವಾಗಿರಬೇಕು. ಕೇವಲ ಹಿರಿವಂತರು ಮಾತ್ರ ಬದುಕಬೇಕು ಅನ್ನೋದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸರ್ವರಿಗೂ ಸಮಪಾಲು ಅಂತ ಹೇಳಿ ಅದನ್ನು ಎಲ್ಲರೂ ಕೂಡ ತಮ್ಮ ಹಣ ತಾವೇ ಸಂಪಾದನೆ ಮಾಡಬೇಕು. ಕಂಡೋರ ಹಣ ಬೇಡಿ ಆಸೆ ಪಡೋದು ಬೇಡ ಅನ್ನೋದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.